ನಮಸ್ಕಾರ ಸ್ಪರ್ಧಾ ಮಿತ್ರರೇ, ನಾನು ಇವತ್ತು ಮೊನ್ನೆ ತಾನೇ ಒಂದು ಅಧಿಸೂಚನೆ ಹೊರಬಿದ್ದಿದ್ದು ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂಥ KSRP IRP ಘಟಕದಲ್ಲಿರುವಂಥ ಒಟ್ಟು ಹುದ್ದೆಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಎಲ್ಲಿ ಹಾಕಿದರೆ ನಿಮ್ಮದು ಜಾಬ್ ಆಗುತ್ತೆ ಮತ್ತು ಯಾವುದು ನಿಮಗೆ ಸೂಕ್ತ, ಎಲ್ಲೆಲ್ಲಿ ಎಷ್ಟೆಷ್ಟು ಸೀಟುಗಳು ಖಾಲಿ ಇದ್ದಾವೆ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೇ ನೋಡ್ಬೋದು, ನೀವು 1ನೇ ಪಡೆ ಇರುವಂಥದ್ದು ಬೆಂಗಳೂರಿನ MG ರೋಡು ಅಥವಾ ರಿಚ್ಮಂಡ್ ರೋಡ್ ಹತ್ರ ಇರುವಂಥದ್ದು. ಇದರಲ್ಲಿ ಇರುವಂಥ ಪುರುಷ ಹುದ್ದೆಗಳು, ಇಲ್ಲಿ ಮಾತ್ರ ಪುರುಷ ಹುದ್ದೆಗಳು ಮಾತ್ರ ಇರುವುದರಿಂದ ಇಲ್ಲಿ ಟೋಟಲಿ 130 ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿಗೆ ಇರುವುದು. ಅದರಲ್ಲಿ ಸಾಮಾನ್ಯ ಇತರರಿಗೆ 81, ಗ್ರಾಮೀಣ ಅಭ್ಯರ್ಥಿಗಳಿಗೆ 34, ಮಾಜಿ ಸೈನಿಕರಿಗೆ 7, ಕನ್ನಡ ಮಾಧ್ಯಮಕ್ಕೆ 4, ಯೋಜನಾ ನಿರಾಶ್ರಿತರಿಗೆ 4, ಟೋಟಲಿ 130 ಪುರುಷ ಅಭ್ಯರ್ಥಿಗಳಿಗೆ ಇರುವಂಥ ಸೀಟುಗಳು 1ನೇ ಪಡೆಯಲ್ಲಿ. ಹಾಗೆ ಇನ್ನು 2ನೇ ಪಡೆಯಲ್ಲಿ ನೋಡಿದರೆ ನೀವು ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು ಇಲ್ಲಿ ನಿಮಗೆ ಸಿಗುತ್ತೆ. ನೋಡ್ಬೋದು, ಬೆಳಗಾವಿಯಲ್ಲಿ ಇರುವಂಥದ್ದು ಟೋಟಲಿ 136 ಪುರುಷ ಅಭ್ಯರ್ಥಿಗಳಿಗೆ ಸೀಟುಗಳು, ಅದರಲ್ಲಿ 84 ಇತರರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 36, ಮಾಜಿ ಸೈನಿಕರಿಗೆ 8, ಕನ್ನಡ ಮಾಧ್ಯಮಕ್ಕೆ 4 ಹಾಗೂ ಯೋಜನಾ ನಿರಾಶ್ರಿತರಿಗೆ 4. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ನೋಡಿದರೆ 22 ಸೀಟುಗಳಿದ್ದು 22 ಸೀಟುಗಳಲ್ಲಿ 17 ಸೀಟುಗಳು ಇತರರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 4, ಮಹಿಳಾ ಮಾಜಿ ಸೈನಿಕರಿಗೆ 1 ಸೀಟ್ ಇರುವಂಥದ್ದು. ಟೋಟಲಿ 22 ಸೀಟುಗಳು ಬೆಳಗಾವಿ ಪಡೆಯಲ್ಲಿ ಖಾಲಿ ಇರುವಂಥದ್ದು. ಹಾಗೆ 3ನೇ ಪಡೆ ನೋಡಿದರೆ ಬೆಂಗಳೂರಲ್ಲಿ ಇರುವಂಥದ್ದು, ಇದು ಕೋರಮಂಗಲದಲ್ಲಿ. ಬೆಂಗಳೂರಿನ 3ನೇ ಪಡೆಯಲ್ಲಿ 110 ಸೀಟುಗಳು ಖಾಲಿ ಇದ್ದು ಇದರಲ್ಲಿ 69 ಇತರರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 28, ಮಾಜಿ ಸೈನಿಕರಿಗೆ 6, ಕನ್ನಡ ಮಾಧ್ಯಮಕ್ಕೆ 4 ಮತ್ತು ಯೋಜನಾ ನಿರಾಶ್ರಿತರಿಗೆ 3. ಒಟ್ಟು 110 ಹುದ್ದೆಗಳು 3ನೇ ಪಡೆಯಲ್ಲಿ ಖಾಲಿ ಇರುವಂಥದ್ದು. ಹಾಗೆ ಇನ್ನು 4ನೇ ಪಡೆಯಲ್ಲಿ ನೋಡಿದರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಇರುತ್ತದೆ. 4ನೇ ಪಡೆ ಎಲ್ಲಿ ಬರ್ತದೆ, ಇದು ಕೂಡ ಕೋರಮಂಗಲದಲ್ಲಿ ಬರುವಂಥದ್ದು. ಟೋಟಲಿ 130 ಹುದ್ದೆಗಳು ಇದ್ದು 130 ಹುದ್ದೆಗಳಲ್ಲಿ 82 ಇತರರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 33, ಮಾಜಿ ಸೈನಿಕರಿಗೆ 7, ಕನ್ನಡ ಮಾಧ್ಯಮಕ್ಕೆ 4 ಹಾಗೂ ಯೋಜನಾ ನಿರಾಶ್ರಿತರಿಗೆ 4. ಟೋಟಲಿ 130 ಹುದ್ದೆಗಳು 4ನೇ ಪಡೆಯಲ್ಲಿ ಇರುವಂಥದ್ದು. ಇನ್ನು ಮಹಿಳಾ ಅಭ್ಯರ್ಥಿಗಳು ನೋಡಿದರೆ 4ನೇ ಪಡೆಯಲ್ಲಿ 27 ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ ಇರುವಂಥದ್ದು. 27 ಹುದ್ದೆಗಳಲ್ಲಿ 20 ಇತರರಿಗೆ, ಗ್ರಾಮೀಣ ಅಭ್ಯರ್ಥಿಗೆ 5, ಮಾಜಿ ಸೈನಿಕರಿಗೆ 1, ಕನ್ನಡ ಮಾಧ್ಯಮಕ್ಕೆ 1. ಟೋಟಲು 27 ಹುದ್ದೆಗಳು ಮಹಿಳೆಯರಿಗೆ, ಕಲ್ಯಾಣೇತರ ಕರ್ನಾಟಕ ಇರುವಂಥ ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ ಈ ಸೀಟು ಇರುವಂಥದ್ದು. ಇನ್ನು 5ನೇ ಪಡೆ ಮೈಸೂರಲ್ಲಿ ನೋಡಿದಾಗ ನೀವು ಇದು ಟೋಟಲಿ 100 ಹುದ್ದೆಗಳು ಖಾಲಿ ಇದ್ದು 100ರಲ್ಲಿ ಇತರರಿಗೆ 64, ಗ್ರಾಮೀಣ ಅಭ್ಯರ್ಥಿಗೆ 25, ಮಾಜಿ ಸೈನಿಕರಿಗೆ 6, ಕನ್ನಡ ಮಾಧ್ಯಮಕ್ಕೆ 3, ಯೋಜನಾ ನಿರಾಶ್ರಿತರಿಗೆ 2. ಒಟ್ಟು 100 ಹುದ್ದೆಗಳು ಮೈಸೂರು ಪಡೆಯಲ್ಲಿ ಖಾಲಿ ಇರುವಂಥದ್ದು. ಇನ್ನು ಇಲ್ಲಿ ಸಹ ಮಹಿಳಾ ಅಭ್ಯರ್ಥಿಗಳಿಗೆ 24 ಸೀಟುಗಳಿವೆ. ಕಲ್ಯಾಣೇತರ ಕರ್ನಾಟಕ ಮಹಿಳಾ ಅಭ್ಯರ್ಥಿಗಳಿಗೆ 24 ಸೀಟುಗಳು ಖಾಲಿ ಇದ್ದು ಇತರರಿಗೆ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 4 ಹುದ್ದೆ. ಟೋಟಲಿ 24 ಹುದ್ದೆ ಮಹಿಳಾ ಅಭ್ಯರ್ಥಿಗಳಿಗೆ ಮೈಸೂರು ಪಡೆಯಲ್ಲಿ ಖಾಲಿ ಇರುವಂಥದ್ದು. ಹಾಗೆ 7ನೇ ಪಡೆ ಎಲ್ಲಿ ಬರ್ತಪ್ಪ ಇದು ಅಂತಂದರೆ ಮಂಗಳೂರಲ್ಲಿ ನೋಡಿದಾಗ ನೀವು 325 ಅತಿ ಹೆಚ್ಚು ಹೈಯೆಸ್ಟ್ ಇರುವಂಥ ಪೋಸ್ಟು ಎಲ್ಲಪ್ಪ ಅಂತಂದರೆ ಮಂಗಳೂರಲ್ಲಿ. 325 ಹುದ್ದೆಗಳಲ್ಲಿ 184 ಇತರರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 67, ಮಾಜಿ ಸೈನಿಕರಿಗೆ 28, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 14, ಯೋಜನಾ ನಿರಾಶ್ರಿತರಿಗೆ ಇಲ್ಲಿ 12. ಹೈಯೆಸ್ಟ್ ಸೀಟ್ ಇರುವಂಥ ಪ್ಲೇಸ್ ಇದು ಮಂಗಳೂರಲ್ಲಿ. ಯಾರು ಜಾಸ್ತಿ ಓದಿದ್ದೀನಿ ಅಂಥೇಳಿ ಯಾರು ಫೀಲ್ ಇದ್ದೀರಾ ಅವರು ಮಂಗಳೂರಿಗೆ ಹಾಕಿ, ನಿಮ್ಗೆ 100% ಜಾಬ್ ಆಗೇ ಆಗುತ್ತೆ ಮಂಗಳೂರಲ್ಲಿ. ಇನ್ನು 8ನೇ ಪಡೆ ಶಿವಮೊಗ್ಗಕ್ಕೆ ನೋಡಿದ್ರೆ 116 ಹುದ್ದೆಗಳು, ಇದು ಸಹ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದ್ದಾವೆ ಸೀಟು. ಒಟ್ಟು 116 ಪುರುಷ ಅಭ್ಯರ್ಥಿಗಳಿಗಿದ್ದು 71 ಇತರರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 31, ಮಾಜಿ ಸೈನಿಕರಿಗೆ 6, ಕನ್ನಡ ಮಾಧ್ಯಮಕ್ಕೆ 4, ಯೋಜನಾ ನಿರಾಶ್ರಿತರಿಗೆ 4. ಟೋಟಲಿ 116 ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇರುವಂಥದ್ದು ಇಲ್ಲಿ. ಇನ್ನು 9ನೇ ಪಡೆ KSRP ಬೆಂಗಳೂರು, ಇದು ಎಲ್ಲಿ ಬರ್ತದೆ ನಿಮಗೆ ಕೂಡಲು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬರ್ತದೆ. ಇಲ್ಲಿ ಒಟ್ಟು 73 ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಖಾಲಿ ಇರುವಂಥದ್ದು. 45 ಇತರರಿಗೆ, ಗ್ರಾಮೀಣ ಅಭ್ಯರ್ಥಿಗೆ 20, ಮಾಜಿ ಸೈನಿಕರಿಗೆ 4, ಕನ್ನಡ ಮಾಧ್ಯಮಕ್ಕೆ 2, ಯೋಜನಾ ನಿರಾಶ್ರಿತರಿಗೆ 2. ಟೋಟಲಿ 73 ಹುದ್ದೆಗಳು 9ನೇ ಪಡೆಯಲ್ಲಿ ಖಾಲಿ ಇದ್ದಾವೆ. ಹಾಗೆ 11ನೇ ಪಡೆ ಹಾಸನ, ಇದು ಎಲ್ಲಿ ಬರ್ತದೆ ಅಂದರೆ ಶಾಂತಿ ಗ್ರಾಮದ ಹತ್ರ ಈ ಬಟಾಲಿಯನ್ ನಿಮಗೆ ಬರ್ತದೆ. ಇದರಲ್ಲಿ ಟೋಟಲಿ 131 ಸೀಟ್ ಖಾಲಿ ಇದ್ದಾವೆ ಹಾಸನಲ್ಲಿ. 82 ಇತರರಿಗೆ, ಗ್ರಾಮೀಣ ಅಭ್ಯರ್ಥಿಗೆ 34, ಮಾಜಿ ಸೈನಿಕರಿಗೆ 7,
ಕನ್ನಡ ಮಾಧ್ಯಮಕ್ಕೆ 4, ಯೋಜನಾ ನಿರಾಶ್ರಿತರಿಗೆ 4, ಟೋಟಲಿ 131 ಹುದ್ದೆಗಳು ಹಾಸನಲ್ಲಿರುವಂಥದ್ದು. ಇನ್ನು 12ನೇ ಪಡೆ ತುಮಕೂರು ಪುರುಷ ಅಭ್ಯರ್ಥಿಗಳಿಗೆ ನೋಡಿದ್ರೆ ನೀವು 131, ಇದು ಕಲ್ಯಾಣೇತರ ಕರ್ನಾಟಕಗಳಿಗೆ 131 ಹುದ್ದೆಗಳು 12ನೇ ಪಡೆ ತುಮಕೂರು ಇಲ್ಲಿ ಖಾಲಿ ಇರುವಂಥದ್ದು. 81 ಹುದ್ದೆಗಳು ಇತರರಿಗೆ. ಗ್ರಾಮೀಣ ಅಭ್ಯರ್ಥಿಗೆ 35, ಮಾಜಿ ಸೈನಿಕರಿಗೆ 7, ಕನ್ನಡ ಮಾಧ್ಯಮಕ್ಕೆ 4, ಯೋಜನಾ ನಿರಾಶ್ರಿತರಿಗೆ 4, ಟೋಟಲಿ 131 ಹುದ್ದೆಗಳು ತುಮಕೂರು ಬಟಾಲಿಯನ್ನಲ್ಲಿ ನಿಮಗೆ ಸಿಗುವಂಥದ್ದು. ಇಷ್ಟು ಕಲ್ಯಾಣೇತರ ಕರ್ನಾಟಕ. ಆದರೆ ಇನ್ನು HKಗಿರುವಂಥ ಸೀಟ್ಗಳನ್ನು ನಾನು ಮುಂದಿನ ವಿಡಿಯೋಲಿ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು. ಯಾರು ಜಾಬ್ ಮಾಡ್ಕೋಬೇಕು ಅಂಥೇಳಿ ಆಸೆ ಇದೆ ಅವರು ನೀವು ಖಂಡಿತವಾಗಿ 7ನೇ ಪಡೆ ಮಂಗಳೂರಿಗೆ ಹಾಕಿ 100% ನಿಮ್ಗೆ ಜಾಬ್ ಆಗೇ ಆಗುತ್ತೆ. ಹೈಯೆಸ್ಟ್ ಸೀಟುಗಳು 375 ಸೀಟುಗಳು ಮಂಗಳೂರು ಬಟಾಲಿಯನ್ನಲ್ಲಿವೆ. ಯಾರು ನಾವು ಖಂಡಿತ ಜಾಬ್ ಬೇಕೇ ಬೇಕು ಅನ್ನೋರು ಮಂಗಳೂರಿಗೆ ಹಾಕಿ ಈ ಸಲ 100% ಜಾಬ್ ನಿಮ್ದು ಹಾಗೆ ಆಗುತ್ತೆ. ಥ್ಯಾಂಕ್ ಯು. ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ಪರ್ಧಾ ಮಿತ್ರರೇ, ನಾನು ಇವತ್ತು ಮೊನ್ನೆ ತಾನೇ ಒಂದು ಅಧಿಸೂಚನೆ ಹೊರಬಿದ್ದಿದ್ದು ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂತಹ KSRP IRT ಘಟಕದಲ್ಲಿರುವಂತಹ ಒಟ್ಟು